ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಜಾತ್ರೆಯಲ್ಲಿ ನಾಟಿ ಜೀರಿಗೆ ಮೆಣಸು ರಸ ಯಾವ ರೀತಿ ಮಾಡೋದು ನಾನು ಇಲ್ಲಿ ಹೇಳ್ಕೊಡ್ತೀನಿ. ಈ ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ನಿಂಬು ರಸ ನೋಡಿರ್ತೀರ, ಇಲ್ಲ ಬೇಳೆ ರಸ ನೋಡಿರ್ತೀರ, ಜೀರಿಗೆ ಮೆಣಸು ರಸ ನೋಡಿರ್ತೀರ. ಆದರೆ ಇದು ನಾಟಿ ಜೀರಿಗೆ ಮೆಣಸು ರಸ ಮಾಡೋದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಈಗ ನೋಡೋಣ ಬನ್ನಿ. ಇದು ಜಾತ್ರೆಯಲ್ಲಿ ಇವರಿಗೆ ತುಂಬ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ ಒಂದು 30-40 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು. ತುಂಬ ವಿಧಾನದಲ್ಲಿ ಇವರು ರಸಗಳು ಮಾಡ್ತಾರೆ. ಈ ರಸನೂ ತುಂಬ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ರಸ ನೋಡೋಣ. ಮೆಂತೆ, ಮೆಣಸು, ಜೀರಿಗೆ. ಹಾಂ, ನೋಡಿ, ಮೆಂತೆ, ಮೆಣಸು, ಜೀರಿಗೆ ಹಾಕ್ಕೊಂಡಿದ್ದಾರೆ. ಫಸ್ಟು ಮೆಂತೆ ಹಾಕ್ಕೊಂಡು ಆಮೇಲೆ ಮೆಣಸು ಮತ್ತು ಜೀರಿಗೆ. ಇದು ಎಷ್ಟು ಜನಕ್ಕೆ ಮಾಡ್ತಾರೆ ಅದನ್ನು? 300 ಜನಕ್ಕೆ ರಸ 300 ಜನಕ್ಕೆ. ಓಕೆ. ನೋಡಿ, ಈಗ ಫ್ರೈ ಆಗಿದೆ ಅದು. 3 ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಎಣ್ಣೆ ಹಾಕ್ಕೊಂಡು ಮತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ, ಈರುಳ್ಳಿ. ಈಗ ಅರ್ಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 2 ಸ್ಪೂನಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಆಗಲೇ ಹುರ್ಕೊಂಡಿದ್ರಲ್ಲ ಜೀರಿಗೆ, ಮೆಣಸು ಮತ್ತು ಮೆಂತೆ, ಅದನ್ನು ಈಗ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಜೀರಿಗೆ, ಮೆಣಸು ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡಿದ್ದಾರೆ ಇದರಲ್ಲಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಇದು ಒಂದು ಡಿಫ್ರೆಂಟಾಗಿ ಮಾಡ್ತಾರಂಥ ರಸಮ್ ಇದು. ಈಗ ಜೀರಿಗೆ ಮೆಣಸು ರಸ ನೋಡಿರ್ತೀರ, ಅದೇ ಒಂಥರ ಇರುತ್ತೆ. ಅದು ಪೌಡ್ರ್ ಮಾಡ್ಕೊತಾರೆ. ಇದು ಒಂಥರ ಡಿಫ್ರೆಂಟ್. ಇದು ಯಾವ ಥರ ಅಣ್ಣ? ಇದು ಜೀರಿಗೆ ಮೆಣಸು ರಸ ನಾಟಿ ರಸ. ಅದು ಬ್ರೆಜಿಲಿಯನ್. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಟೊಮೊಟೊ ಹಾಕಿ ಮಾಡ್ತಾರಂತೆ. ವೆರಿ ನೈಸ್. ಈಗ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದಾರೆ. ಹಿಂಗು ಆಲ್ಮೋಸ್ಟ್ ಅಣ್ಣ ಇದು LG. ನೋಡಿ, ಇದು LG ಹಿಂಗ್ ಪೌಡ್ರ್ ಹಾಕ್ಕೊಂಡಿದ್ದಾರೆ ಒಂದು ಅರ್ಧ. ಈಗ ಒಂದು 2 ಹಿಡಿ ಕೊತ್ತಂಬರಿ ಸೊಪ್ಪು. ಮತ್ತೆ ಒಂದು 2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನಾಟಿ ಟೊಮೊಟೊ 4 kgನಾ? ಅದೇ ಆಗಲೇ ಒಂದು 2 kg, ಈಗಲೂ ಒಂದು 2 kg. 4 kg ಟೊಮೊಟೊ. ನೋಡಿ, ಬೇಳೆ ಇದರಲ್ಲಿ ಬೇಯಿಸ್ಕೊತಾ ಇದ್ದಾರೆ ರಸ ಮಾಡೋದಕ್ಕೆ. ಇದರಲ್ಲಿ 5-6 ವಿಜಿಲ್ ಆಗಿದೆ. 5-6 ವಿಜಿಲ್ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ ಬರೀ ಬೇಳೆ, ನೀರು ಮತ್ತು ಅರ್ಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಅರ್ಶಿನ ಪುಡಿ ಹಾಕ್ಕೊಂಡು ಈಗ ಇದನ್ನು ಬೇಯಿಸ್ಕೊತಾ ಇರೋಂಥದ್ದು. ಈಗ ಮಸಾಲ ಇದ್ರ ಮಾಡ್ಕೊತಾ ಇದ್ದಾರೆ. ಜೀರಿಗೆ ಮೆಣಸು ಮಸಾಲ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಮೀಡಿಯಮ್ ಆಗಿ ಸೀದೀರ ಇದನ್ನು ಫ್ರೈ ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರೈ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಗ್ರೈಂಡರ್ಗೆ ಹಾಕ್ಕೊತಾ ಇದ್ದಾರೆ. ನೋಡಿ, 1 ರೌಂಡ್ ಹಾಕ್ಕೊಂಡಿದ್ದಾರೆ. ಇನ್ನೂ ಅರ್ಧ ಇದೆ. ಈ ಅರ್ಧ ಮತ್ತು ಇನ್ನೊಂದು ರೌಂಡ್ಗೆ ಹಾಕ್ಕೊತಾರೆ. ಇದು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ರಸಮ್ ಅನ್ನೋದು. ಈಗ ಜೀರಿಗೆ ಮೆಣಸು ರಸ ನೋಡಿರ್ತೀರ, ಅದೊಂಥರ ಇರುತ್ತೆ. ಇದು ನಾಟಿ ರಸ. ಇದು ನಾಟಿ ರಸ ಅಂತಾರೆ. ಎಲ್ಲ ನಾಟಿ ಟೊಮೊಟೊ ಹಾಕಿ ಇದರಲ್ಲಿ ಮಾಡ್ಕೊತಾರಂಥದ್ದು. ಸೂಪರಾಗಿದೆ, ಒಂಥರ ಡಿಫ್ರೆಂಟಾಗಿದೆ, ಸಖತ್ತಾಗಿದೆ, ಒಳ್ಳೆ ಸ್ಮೆಲ್ಲು. ನೋಡಿ, ಮಸಾಲ ರುಬ್ಕೊತಾ ಇದ್ದಾರೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ತರಕಾರಿ ಸಾರು ಮತ್ತು ಅನ್ನ, ವೈಟ್ ರೈಸು ಮತ್ತು ರಸ ಇದು ಮಾಡ್ತಾರಂಥದ್ದು. 4 kg ಬೇಳೆ ಹಾಕಿ ಮಾಡ್ತಾ ಇರೋದು ರಸಕ್ಕೆ. ಏನಣ್ಣದು? ತುಪ್ಪ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದಾರೆ. ಫಸ್ಟ್ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂಡ್ರು. ಅರ್ಧ ಲೀಟ್ರ್ ಎಣ್ಣೆ ಹಾಕೊಂಡ್ಮೇಲೆ ಈಗ ತುಪ್ಪ ಒಂದು 100 ಗ್ರಾಮ್ ಅಷ್ಟು, 100ರಿಂದ 150 ಗ್ರಾಮ್ ತುಪ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಹುಳಿ ಹಾಕ್ಕೊತಾ ಇದ್ದಾರೆ.
ಚೆನ್ನಾಗಿ ಕಾದ್ಮೇಲೆ ತುಪ್ಪ ಮತ್ತು ಎಣ್ಣೆ ಕಾದ್ಮೇಲೆ ಇದು ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದಾರೆ. ಒಂದು ಬಕೆಟ್ ಹಾಕ್ಕೊಂಡಿದ್ದಾರೆ. ಇದು ಹುಣಸೆಹಣ್ಣು ಅನ್ನೋದು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾ ಇದು? ಹಾಂ ಹಾಂ. ಇದು ರಸ ಆಗೋದ್ಮೇಲೆ ಸುಮಾರು ಜನ ಹುಣಸೆಹಣ್ಣು ಹಾಕೋದು ನೋಡಿದ್ವಿ. ಅದು ಆ ಟೈಪಲ್ಲಿ. ಹಾಂ ಹಾಂ ಹಾಂ. ಈಗ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ನಾವು ಟೊಮೆಟೊ ಎಲ್ಲ ಫ್ರೈ ಮಾಡಿ ಹುಣಸೆ ಹುಳಿ ಹಾಕ್ತೀವಿ. ಹಾಂ 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 ಹಾಂ. ಓಕೆ ಅದೇ ಟೈಪೇ. ಅದೇ ಓಕೆ. ಅದರಲ್ಲಿ ಟೊಮೆಟೊ ಎಲ್ಲ ಕೊಟ್ಟಿದ್ದೀವಲ್ಲ, ಹಾಂ ಹಾಂ ಹಾಂ. ಇದು ಫ್ರೈ ಆಗಿಬಿಟ್ರೆ ಅದನ್ನು ಫ್ರೈ ಮಾಡಿ ಇದನ್ನು ಫ್ರೈ ಮಾಡಿ ಇದು ಹಾಕೋದ್ರಿಂದ ಒಂಥರ ನಾಟಿ. ಮೊದಲು ನಾವು ರಸ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀವಿ. ಹಾಂ 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 ಹಾಂ. ಆಮೇಲೆ ಆ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಾಗ ಓಕೆ ಟೊಮೆಟೊ ಹಾಕ್ತೀವಿ. ಹಾಂ ಹಾಂ ಹಾಂ. ಆ ಟೊಮೆಟೊ ಆದ್ಮೇಲೆ ಹುಣಸೆ ಹುಳಿ ಕೊಟ್ಟು ಹಾಂ ಅರಿಶಿನ ಪುಡಿ, ಹಾಂ ಉಪ್ಪು ಹಾಂ ಹಾಕ್ಬಿಟ್ಟು ಆಮೇಲೆ ಈ ಬೇಳೆ ಮಾಡ್ಕೊಂಡಿರ್ತೀವಲ್ಲ ಹಾಂ ಹಾಂ ಹಾಂ. ಅದು ಪೌಡ್ರು. ಓಕೆ ಓಕೆ ಓಕೆ. ನಾವು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ತೀವಿ. ಹಾಂ ಹಾಂ. ಓಕೆ ಓಕೆ. ಹಾಂ ಇಷ್ಟು ಇಡ್ತೀವಿ ಹುಳಿ. ಹಾಂ ಹುಳಿ ಇಷ್ಟು ಬಂದ್ಬಿಡುತ್ತೆ. ಓಹೋ. ಬರೀ ಹುಳಿ ಬೆಲ್ಲ ಹಾಂ ಪುಳಿಯೋಗರೆಗೆ. ಹುಳಿಯೋಗರೆ ಗೊತ್ತು ನಾವು ಮಾಡೋದು. ಹಾಂ 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 ಹಾಂ. ಪೌಡ್ರದ್ದು ಏನಿಲ್ಲ, ಎಲ್ಲ ನಾವು ಓನ ಮಾಡೋದು. ಹಾಂ ಹಾಂ. ಮುಕ್ಕಾಲು ಪಾತ್ರೆ ಹಾಕೊಂಡ್ರೆ ಅದು ಅರ್ಧ ಪಾತ್ರೆಗೆ ಬಂದ್ಬಿಡ್ಬೇಕು. ಹೌದು. ಹಾಂ ಅಷ್ಟೊಂದು ಫ್ರೈ ಮಾಡಬೇಕು. 20% ಡ್ರೈ ಆಗುತ್ತೆ. ಓಕೆ ಓಕೆ. ನೋಡಿ ಪುಳಿಯೋಗರೆ ಮಾಡಿಕೊಂಡ್ರೆ ಆ ಥರ ಇರುತ್ತಂತೆ. ನೋಡಿ ಹುಣಸೆಹಣ್ಣು ಎಷ್ಟು ಫ್ರೈ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತಂತೆ. ನೋಡಿ ಇದೂ ರಸಕ್ಕೆ ಈಗ ಈ ಥರ ಫ್ರೈ ಮಾಡಿ ಇವರು ಮಾಡ್ತಾ ಇರೋಂಥದ್ದು. ನೋಡಿ ಹುಣಸೆ ಹಣ್ಣನ್ನು ಫ್ರೈ ಆಗಿದೆ. ಈಗ ಉಪ್ಪು ಹಾಕ್ಕೊಂತ ಇದ್ದಾರೆ. 2 ಹಿಡಿ ಉಪ್ಪು. ಹಾಂ ರುಚಿಗೆ ತಕ್ಕಂತೆ. ಹಾಂ ನೋಡಿ ಇದು ರುಬ್ಕೊಂಡಿರೋವಂಥದ್ದು ಮಸಾಲೆ ಹಾಕ್ಕೊತಾ ಇದ್ದಾರೆ. ಈಗಾಗಲೇ ರುಬ್ಕೊಂಡ್ರಲ್ಲ ಆ ಮಸಾಲೆ ಈಗ ಇದರಲ್ಲಿ ಹಾಕ್ಕೊತಾ ಇರೋದು. ಇರಲಿ ಹಾಕ್ಬೋದು ಬಾ, ಫ್ರೈ ಆಗಿದೆ ಯಾವಾಗ. ನೋಡಿ ವಿಜಿಲ್ ತೆಗ್ದಿದ್ದಾರೆ. ಈಗ ವಿಜಿಲ್ ತೆಗೆದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಬೇಳೆನ ಫುಲ್ಲು 100% ಚೆನ್ನಾಗಿ ಬೇಯಿಸ್ಕೊಂಡು ಈಗ ರಸದಲ್ಲಿ ಹಾಕೋಣ ಅಂಥದ್ದು. ಇದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಾರೆ. 4 kg ಬೇಳೆ. ನೋಡಿ ಈಗ ಬೇಳೆ ನುಣ್ಣಗೆ ಬೇಯಿಸ್ಕೊಂಡಿರೋ ಬೇಳೆ ಈಗ ಹಾಕ್ಕೊತಾ ಇದ್ದಾರೆ. ನೋಡಿ ಬೇಳೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಈಗ ನೀರು ಹಾಕ್ಕೊತಾ ಇದ್ದಾರೆ. ಆಲ್ಮೋಸ್ಟ್ 1.5 ಕ್ಯಾನು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಮತ್ತೆ ಇನ್ನೊಂದು ಕ್ಯಾನ್ ಹಾಕ್ಕೊತಾ ಇದ್ದಾರೆ. ಸಕ್ಕತ್ತಾಗಿದೆ. ಆಲ್ಮೋಸ್ಟ್ 20 ಲೀಟ್ರು 2 ಹಾಕ್ಕೊಂಡಿದ್ದಾರೆ. ಆಗಲೇ ಒಂದು ಮತ್ತು ಈಗೊಂದು ಆಗಲೇ ಒಂದು ಬಕೆಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕೊರೆಂಡರ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಆ ಗ್ಲಾಸಾಗ ಹಾಕೊಂಬ ಟೇಸ್ಟ್ ಸಿಕ್ಕಲ್ಲ. ಬೇರೆ ಗ್ಲಾಸ್ ಕೊಡ್ತೀನಿ. ಇಲ್ಲ ಬೇಡ ಬಿಡ. ನೋಡಿ ಆಗಲೇ ಒಂದು ಬಕೆಟು ಹಾಕ್ಕೊಂಡ್ರು ಫಸ್ಟು ರುಬ್ಬಿದ್ದು. ಈಗ ಮತ್ತೆ ಇನ್ನೊಂದು ಬಕೆಟು ಹಾಕ್ಕೊತಾ ಇದ್ದಾರೆ. ನೋಡಿ 2 ಬಕೆಟು ಮಸಾಲ 2 ಸತಿ ಒಳಗೆ ಹಾಕಿ ರುಬ್ಕೊಂಡಿದ್ದು ಈಗ ಹಾಕ್ಕೊಂಡಿದ್ದಾರೆ. ಹೆಂಗಿದೆ ಸರ್ ರಸ? ಜೀರಿಗೆ ಮೆಣಸು ನಾಟಿ ರಸ ಅಂತ ಇದು. ಚೆನ್ನಾಗಿ ಉಪ್ಪು ಬರಬೇಕಾ? ಒಂಚೂರು ಟೇಸ್ಟ್ ಹೆಂಗಿದೆ? ಒಂದು ಸ್ಪೂನು. ಹಾಂ ಹಾಂ ಓಕೆ ಓಕೆ.
ಕುದಿ ಬರಲಿ ಸರ್. ಹಾಂ, ಕುದಿ ಬರಬೇಕು. ಏಯ್ ನೀರು ಸ್ವಲ್ಪ ಕುದಿ ಬರಲಿ ನೋಡ್ಬೇಕು. ನೋಡಿ ಮಸಾಲ ಹಾಕ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೇಕಂತ ಆಲ್ರೆಡಿ ಟೇಸ್ಟ್ ನೋಡ್ತಾ ಇದ್ದಾರೆ ಎಲ್ಲರೂ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಕುದೀವು ಅಂತಂದರೆ ಇದ್ರದ್ದು ರಸ ಅನ್ನೋದು ಟೇಸ್ಟ್ ಅನ್ನೋದು ಗೊತ್ತಾಗುತ್ತೆ. ಈಗ ಜಸ್ಟ್ ಮಸಾಲ ಹಾಕ್ಕೊಂಡು ಹಂಗೆ ಟೇಸ್ಟ್ ಕೊಟ್ಟರು, ಅವ್ರಿಗೆ ಸಪ್ಪೆ ಕಾಣಿಸ್ತಾ ಇದೆ. ಈಗ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಜೀರಿಗೆ ಮೆಣಸು ರಸ ಅನ್ನೋದು ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ರಸ ಅನ್ನೋದು ಆಲ್ಮೋಸ್ಟ್ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸಿದಾದ್ಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಈಗ ರಸ ಅನ್ನೋದು ರೆಡಿಯಾಗಿದೆ. ನಾಟಿ ಜೀರಿಗೆ ಮೆಣಸು ರಸ ನೋಡಿ, ಸೂಪರಾಗಿದೆ, ಸಕ್ಕತ್ತಾಗಿದೆ. ನೋಡಿ ಟೇಸ್ಟ್ ಮಾಡೋಣ ಬನ್ನಿ, ನೋಡೋಣ ಯಾವ ಥರ ಹೆಂಗಿದೆ ಅಂತ ಬಿಟ್ಟು. ನೋಡಿ ಈಗ ಟೇಸ್ಟ್ ಮಾಡೋಣ. ಸ್ನೇಹಿತರೆ ನಮಸ್ಕಾರ. ನೋಡಿ ರಸ ಅನ್ನೋದು ರೆಡಿ ಆಗಿದೆ. ಇದು ನಾಟಿ ಜೀರಿಗೆ ಮೆಣಸು ನಾಟಿ ರಸ ಅಂತ. ಇದು ಒಂಥರ ಡಿಫ್ರೆಂಟು. ಈಗ ನಮ್ಮ ಚಾನಲಲ್ಲಿ ಜೀರಿಗೆ ಮೆಣಸು ರಸ ಇದೆ, ಬೇಳೆ ರಸ ಇದೆ, ಮತ್ತು ಇನ್ನೊಂದು ನಿಂಬು ರಸ ಇದೆ. ಈ 3 ರಸ ಇದೆ. ಇದು ಬಂದು ನಾಟಿ ರಸ, ನಾಟಿ ಜೀರಿಗೆ ಮೆಣಸು ನಾಟಿ ರಸ. ಇದು ಅಂತೂ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ನೋಡಿ ಎಣ್ಣೆ ತುಪ್ಪ ಹಾಕ್ಬಿಟ್ಟು ಮತ್ತೆ ಹುಣಸೆಹಣ್ಣು ಹಾಕಿ ಮಾಡಿರೋವಂಥದ್ದು. ಹುಣಸೆಹಣ್ಣು ಮತ್ತು ಫ್ರೈ ಮಾಡಿದ್ದಾರೆ, ಅದರಲ್ಲೇ ಫ್ರೈ ಮಾಡಿರೋವಂಥದ್ದು. ವಾವ್, ನೋಡಿ ಇದೊಂಥರ ಡಿಫ್ರೆಂಟು, ಸಕ್ಕತ್ತಾಗಿದೆ. ನೋಡಿ ರಸದಲ್ಲಿ 4-5 ಥರ ಇರೋದು ನನಗೆ ಗೊತ್ತಿಲ್ಲ. ನೋಡಿ ಈ ಥರ ಓಡಾಡಿದ್ರೆ ಪ್ರತಿಯೊಂದು ಜಾಗದಲ್ಲೂ ಒಬ್ಬೊಬ್ಬರು ಒಂದೊಂದು ಥರ ರಸಗಳು ಮಾಡ್ತಾರೆ, ಸಕ್ಕತ್ತಾಗಿದೆ. ಮತ್ತು ಇದರಲ್ಲಿ ಎಲ್ಲನೂ ಫ್ರೈ ಮಾಡಿ, ಹುಣಸೆಹಣ್ಣು ಆಗಲಿ, ಈರುಳ್ಳಿ ಆಗಲಿ, ಮತ್ತು ಟೊಮೊಟೊ ಆಗಲಿ ಎಲ್ಲನೂ ಫ್ರೈ ಮಾಡಿರೋದು ಅಂತಾರದಲ್ಲ, ಸೂಪರಾಗಿದೆ, ಸಕ್ಕತ್ತಾಗಿದೆ. ಇದು HRSS, ಇದು HRSS ಕಡೆಯವರು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಇವರು ವಿ ಕಲ್ಲಳ್ಳಿಯಲ್ಲಿ ಕಾಳು ಸಾರು ಮಾಡಿದರು, ಅವರೇ ಸೇಮ್ ಇವ್ರು ಮಾಡಿರೋವಂಥದ್ದು, ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ತೆಗಿದ್ನಿ ಅಂತ ಹೇಳಿದ್ನಲ್ಲ. ನೋಡಿ ದಮ್ ತೆಗೆದಿದ್ದಾರೆ. ದಮ್ ತೆಗೆದ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ.